ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ಲೇವರ್ ಬೈ ಸ್ನೇಹಾಗೆ ಸ್ವಾಗತ. ಇವತ್ತಿನ ವಿಡಿಯೋನಾಗ ನಾನು ಕೆಲವೊಂದು ವಿಷಯಗಳು ಶೇರ್ ಮಾಡಬೇಕಂತ ಅಂದ್ಕೊಂಡೇನೆ. ಈ ವಿಷಯಗಳು ಕೇಳಿ ನಿಮಗೂ ಅಂದರೆ ನಿಮ್ಮ ಜೀವನಗಳು ಚೇಂಜ್ ಆಗ್ಬೋದು ಅಂತ ಅಂದ್ಕೊಂಡೇನೆ. ಮತ್ತು ಈ ವಿಡಿಯೋ ಲಾಸ್ಟ್ ತನಕ ನೋಡಿರಿ, ಯಾಕಂದರೆ ಲಾಸ್ಟ್ ಆಗ ಒಂದು ನನ್ನ ಕವನ ಹೇಳ್ತೀನಿ. ಅಂದರೆ ಇದು ನಾನೇ ಬರೆದಿರೋ ಕವನ ಅದ. ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ನನ್ನ ಫಸ್ಟ್ ಪಾಯಿಂಟ್ ಏನು ಹೇಳ್ತೀನಿ ಅಂದರೆ ಸ್ವಯಂ ವಿಶ್ವಾಸ. ಅಂದರೆ ತಮ್ಮ ನಿರ್ಧಾರಗಳಲ್ಲಿ ನಂಬಿಕೆ ಇಟ್ಟುಕೊಳ್ಳೋದು. ನಮ್ಮ ನಿರ್ಧಾರಗಳು ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ ಅಂತಂದ್ರೆ ಬೇರೆಯವ್ರು ನಮ್ಗೆ ಹೆಂಗೆ ನಂಬ್ತಾರೆ? ಸೊ ವಿ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಅವರ್ ಸೆಲ್ಫ್ ಫಸ್ಟ್. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಆರೋಗ್ಯದ ಕಾಳಜಿ. ನಮ್ಮ ಮನ್ಯಾಗ ಎಲ್ಲರ ಬಗ್ಗೆ ಕಾಳಜಿ ಮಾಡ್ತೀವಿ. ಒಬ್ಬ ಮಗಳಾಗಿ, ಒಬ್ಬಕ್ಕೆ ಸೊಸೆಯಾಗಿ, ಒಬ್ಬಕ್ಕೆ ಹೆಂಡತಿಯಾಗಿ, ಒಬ್ಬಕ್ಕೆ ತಾಯಿಯಾಗಿ. ಆದರೆ ನಾವು ನಮ್ಮ ಬಗ್ಗೆನೇ ಕಾಳಜಿ ಮಾಡ್ಕೊಳ್ತಿರಂಗಿಲ್ಲ. ಯಾಕಂದ್ರೆ ನಮ್ಮ ಬಗ್ಗೆ ನಾವು ಕಾಳಜಿ ಮಾಡ್ಕೊಳ್ಳೋಕೆ ಟೈಮೇ ಇರೋಂಗಿಲ್ಲ. ಅದಕ್ಕೆ ನಿಯಮಿತ ವ್ಯಾಯಾಮ, ಸಮತೋಲನ ಆಹಾರ ಮತ್ತು ಮಾನಸಿಕ ಶಾಂತಿ. ಮೊದಲು ನಾವು ಆರೋಗ್ಯವಾಗಿದ್ದರೆ ನಾವು ಬೇರೆಯವ್ರ ಕಾಳಜಿ ಮಾಡ್ಬೋದಲ್ಲ. ಸೊ ಆರೋಗ್ಯ ಕಾಳಜಿ ಭಾಳ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್. ಅಂದರೆ ಇಡೀ ದಿನ ಈ ಕೆಲಸ ಒಂದು ಪ್ಲ್ಯಾನ್ ಮಾಡ್ಕೊರಿ. ಆ ಪ್ಲ್ಯಾನ್ ಪ್ರಕಾರ ಮಾಡ್ಕೊತ ಹೋದ್ರಿ ಅಂದರೆ ನಿಮಗೆಲ್ಲ ಕೆಲಸಗಳು ಮುಗಿತಾವೆ. ಮತ್ತು ಅದ್ರ ಜೊತೆ ನಿಮ್ಮ ಹಾಬೀಸ್ ಅಂದರೆ ಸಣ್ಣ ಪುಟ್ಟ ಹಾಬೀಸ್ ಏನು ಇರ್ತಾವಲ್ಲ, ಅದಕ್ಕೂ ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಏನಾಗ್ತದೆ, ನಮ್ಗೆ ಗೊತ್ತಿರ್ಲಾರ್ದಂಗೆ ನಾವು ಇಡೀ ದಿನ ಕೆಲಸ ಮಾಡ್ಕೊತಾ ಇರ್ತೀವಿ. ಮತ್ತು ನಮ್ಮ ಹೆಣ್ಮಕ್ಳ ಮೆಂಟಾಲಿಟಿ ಒಂದು ಹೆಂಗದ ಅಂತಂತಂದರೆ, ನಾವೇನೋ ಅಪ್ಪ ಇವತ್ತೊಂದು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಿರ್ತೀವಿ. ಅದು ಮುಗಿಸೋಷ್ಟ್ರಾಗ ನಮ್ಗೆ ಹೊರಗೆ ಮತ್ತೊಂದು ರೂಮ್ನಾಗೂ ಮತ್ತು ಹೊಲಸು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ನಾವು ಸ್ವಚ್ಛ ಮಾಡಬೇಕು ಅಂತಂತ ಅಂದ್ಕೊಂಡಿವಿ ಅಂತಂತಂದ್ರೆ ಇಡೀ ದಿವಸ ಬರೀ ಮನೆ ಸ್ವಚ್ಛ ಮಾಡ್ಕೊತ ಕೂತ್ಬಿಡ್ತೀವಿ. ಸೊ ನಾವು ಒಂದು ದಿವಸ ಒಂದು ರೂಮ್ ಕ್ಲೀನ್ ಮಾಡಬೇಕು ಅಂತ ಅಂದ್ರೆ ನಮ್ಮ ರೂಟೀನ್ ಒಳಗೆ ಫಿಟ್ ಮಾಡ್ಕೊಂಡ್ರಿ ಅಂತಂತಂದ್ರೆ ಡೈಲಿ ಅದೇ ರೂಟೀನ್ ನಾವು ಕಂಟಿನ್ಯೂ ಮಾಡ್ಕೊತ ಹೋದ್ವಿ ಅಂತಂದ್ರೆ ನಿಮ್ಮ ಮನೆಯೂ ಭಾಳ ಹೊಲಸು ಆಗಂಗಿಲ್ಲ. ಆಮೇಲೆ ನಿಮಗೆ ಕ್ಲೀನಿಂಗ್ ಮಾಡ್ಲಿಕ್ಕೆ ಭಾಳ ಟೈಮು ತೊಗೊಳಂಗಿಲ್ಲ. ಅಂದರೆ ಹೊಸ ವಿಷಯಗಳನ್ನು ತಿಳಿಯಲು ಅಥವಾ ಪುಸ್ತಕ ಓದೋದು ಮತ್ತು ಒಳ್ಳೊಳ್ಳೆ ಪಾಡ್ಕಾಸ್ಟ್ಗಳು ಕೇಳೋದು ಮತ್ತು ನಮ್ಮ ಕೌಶಲ್ಯಗಳನ್ನು ಬೆಳೆಸಲು ಆಸಕ್ತಿ ತೋರಿಸೋದು. ನಮ್ಮೆಲ್ಲರೊಳಗೆ ಒಂದಲ್ಲ ಒಂದು ಕ್ರಿಯೇಟಿವಿಟಿ ಇದ್ದೇ ಇರ್ತದೆ. ನಾವು ಮದುವೆ ಆಯಿತು, ಮನೆ ಆಯಿತು ಅಂದ್ಕೊಂಡು, ಮಕ್ಕಳಾಯಿತು ಅಂದ್ಕೊಂಡು ಅದ್ರಾಗ ಕಳೆದು ಹೋಗಿರ್ತೀವಿ. ಅದ್ರ ಬದಲು ಒಂದು ಸ್ವಲ್ಪ ಟೈಮ್ ತಕ್ಕೊಂಡು ನಮ್ಮಲ್ಲಿರುವ ಕ್ರಿಯೇಟಿವಿಟಿ ಕಡೆ ಸ್ವಲ್ಪ ಲಕ್ಷ ಕೊಟ್ವಿ ಅಂತಂತಂದ್ರೆ ನಮಗೆ ಇಡೀ ದಿನ ಏನು ಆಯಾಸ ಆಗಿರ್ತಲ್ಲ, ಸುಸ್ತಾಗಿರ್ತದಲ್ಲ, ಅದೆಲ್ಲ ಹೋಗಿ ಮತ್ತು ನೆಕ್ಸ್ಟ್ ಡೇ ನಾವು ಹೊಸ ರೂಟೀನ್ ಸ್ಟಾರ್ಟ್ ಮಾಡಲಿಕ್ಕೆ ಅಂದರೆ ಫ್ರೆಶ್ ಪರ್ಸನ್ ಆಗ್ತೀವಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೆಕ್ಸ್ಟ್ ಪಾಯಿಂಟ್ ಏನಂತಂತಂದ್ರೆ ಸಮಾಜದೊಂದಿಗೆ ಸಂಪರ್ಕ. ಸಮಾಜದಲ್ಲಿ ಸಂಪರ್ಕ ಅಂತಂತಂದ್ರೆ ನಾವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಮತ್ತು ಸೊಸೈಟಿ ಜೋಡಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬೆಳೆಸ್ಕೋಬೇಕು. ಅದರಿಂದ ನಮಗೆ ಒಂದು ಪಾಸಿಟಿವಿಟಿ ಸಿಗ್ತದೆ ಮತ್ತು ಆರ್ಥಿಕ ಜಾಗೃತಿನೂ ಜಾಸ್ತಿ ಆಗ್ತವೆ. ಮತ್ತು ಖರ್ಚು ಮತ್ತು ಉಳಿತಾಯದ ಬಗ್ಗೆನೂ ಜವಾಬ್ದಾರಿ ಬರ್ತವೆ. ಮತ್ತು ಒಳ್ಳೊಳ್ಳೆ ನಿರ್ಧಾರಗಳು ತೆಗೆದುಕೊಳ್ಳೋಕ್ಕೂ ಹೆಲ್ಪ್ ಮಾಡ್ತವೆ. ಮತ್ತು ಸಕಾರಾತ್ಮಕ ಮನೋಭಾವ ಅಂದರೆ ನಮಗೆ ಒಂದು ಸಮಸ್ಯೆಗಳೇನಿರ್ತಾವಲ್ಲ, ಅದು ಅವಕಾಶಗಳಾಗಿ ನಾವು ನೋಡುವ ಶಕ್ತಿ ಬರ್ತದೆ ನಮಗೆ ಅಂತ. ನಾನು ಆಗಲೇ ಹೇಳಿದಂಗೆ ಹಾಬೀಸ್, ಅದ್ರಾಗ ನಮ್ಗೆ ಇಷ್ಟ ಆಗೋ ಕೆಲಸ ಮಾಡಿದರೆ ನಮ್ಮೊಳಗೆ ಏನೋ ಒಂದು ಹೊಸ ಚೈತನ್ಯ ಬರ್ತದೆ. ನಮಗೆ ಏನೋ ಒಂದು ಅನುಭವ ನಿಮಗೆಲ್ಲ ಏನೋ ಒಂದು ಅನುಭವ ಆಗಿರ್ತದೆ. ಏನಂತಂತಂದ್ರೆ ನಿಮ್ಗೆ ಇಷ್ಟ ಆಗಿರೋ ಕೆಲಸ ನೀವು ದಿನಪೂರ್ತಿ ಮಾಡಿದ್ರು ನಿಮ್ಗೆ ಸುಸ್ತು, ಆಯಾಸ ಅಂತ ಅನಿಸೋದಿಲ್ಲ. ಆಮೇಲೆ ನಿಮ್ಗೆ ಬ್ಯಾಡಾಗಿದ್ದ ಕೆಲಸ ನೀವು ಸ್ವಲ್ಪ ಹೊತ್ತು ಮಾಡಿದ್ರೂ ಇವತ್ತೇನೋ ಭಾಳ ಕೆಲಸ ಮಾಡಿದೆ ಅಪ್ಪ ನಾನು ಅನ್ನೋ ಥರ ಫೀಲ್ ಆಗ್ತಿರ್ತದೆ. ಸೊ ನೀವು ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊರಿ. ನಿಮ್ಮಷ್ಟು ನೀವು ಒಂದು ಸ್ವಲ್ಪ ಟೈಮ್ ಕೊಡಿರಿ ಅಂತ ಹೇಳಿ ನಾನು ಹೇಳ್ತೇನೆ. ಮತ್ತು ನಿಮ್ಗೆ ಸೌಂದರ್ಯದ ಬಗ್ಗೆ ಆರೈಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಾಗ್ಲಾರ್ದಂಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ನಿಮ್ಮೊಳಗೆ ಅಂದರೆ ನಿಮಗೆ ನಿಮ್ಮ ಮೇಲೆ. ವಿಡಿಯೋನಾಗ ಹಂಚ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ತಿಳ್ಕೊಂಡು ಒಂದು ಸಣ್ಣ ಹೃದಯ ಸ್ಪರ್ಶಿ ಸಂದೇಶ ಅಂತ ಕವನ ಬರೆದಿನಿ ನಾನು. ಅದೇ ಏನು ಅಂತಂತಂದ್ರೆ, ಸ್ಮಾರ್ಟ್ ಮಹಿಳೆಯರ ಜೀವನ ಪಾಠ. ಸ್ವಯಂ ವಿಶ್ವಾಸವೇ ಅವರ ಶಕ್ತಿ. ಆರೋಗ್ಯ ಕಾಳಜಿಯಲ್ಲಿ ನಿತ್ಯ ನಿಲುವು. ಸಮಯ ನಿರ್ವಹಣೆಯಲ್ಲಿ ಯಶಸ್ಸಿನ ಬೆಳಕು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ. ನಿಮ್ಗೆ ಎಲ್ಲ ಅನಿಸುತ್ತೆ ಕಮೆಂಟ್ ಮಾಡಿ ಮರಿಬೇಡ್ರ. ಮತ್ತೆ